Students, as we were dealing with the colligative properties, that is chapter solutions. So firstly we learnt about first colligative property, that is relative lowering of vapor pressure, right? So coming to the second colligative property, first, as we already know, colligative property where the solute particles depend only on the number of particles but not on the nature, okay na? So number of solute particle ಮೇಲೆ ನಮಗೆ ಪ್ರಾಪರ್ಟಿ ಡಿಪೆಂಡ್ ಆಗಿರುತ್ತೆ ಬಟ್ ನಾಟ್ ಆನ್ ದಿ ನೇಚರ್ ಆಫ್ ದಿ ಸಲ್ಯೂಟ್ ಪಾರ್ಟಿಕಲ್. ಸೊ ಕಮಿಂಗ್ ಟು ದ ಸೆಕೆಂಡ್ ಒನ್, ದಟ್ ಈಸ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಓಕೆನಾ? ಐ ಮೀನ್ ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್. So as you already learnt in your first PU, that is states of matter, that is related to the vapor pressure, right? So vapor pressure of a liquid increases with the increase in the temperature, ಅಲ್ವಾ? ವೇಪರ್ ಪ್ರೆಷರ್ ನಮಗೇನಾಗುತ್ತೆ, ಟೆಂಪ್ರೇಚರ್ ಇನ್ಕ್ರೀಸ್ ಮಾಡ್ದಂಗೆ ವೇಪರ್ ಪ್ರೆಷರ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅದು ಕಾನ್ಸೆಪ್ಟ್ ನೀವು ಓದಿದ್ದೀರಾ ಅಲ್ವಾ? ವಾಟ್ ಯು ಮೀನ್ ಬೈ ದಟ್? ದಟ್ ಈಸ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಏನಾಗುತ್ತೆ ಅಂತಂದರೆ, ವೆನ್ ದ ವೇಪರ್ ಪ್ರೆಷರ್ ಈಸ್ ಈಕ್ವಲ್ ಟು ಅಟ್ಮಾಸ್ಫಿಯರಿಕ್ ಪ್ರೆಷರ್, ದ ವಾಟರ್, ಐ ಮೀನ್ ದ ಪರ್ಟಿಕ್ಯುಲರ್ ಸಾಲ್ವೆಂಟ್ ಗೆಟ್ ಸ್ಟಾರ್ಟ್ಸ್ ಬಾಯ್ಲಿಂಗ್, ಓಕೆನಾ? ಸೊ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳಿ ಓದಿದ್ದೀರಾ. ಇಟ್ ಈಸ್ ಅ ಟೆಂಪ್ರೇಚರ್ ಅಟ್ ವಿಚ್ the solution or a solvent, okay na, boils when vapor pressure is equal to the atmospheric pressure, okay na? So yavaga vapor pressure ಮತ್ತು atmospheric pressure equal ಆಗುತ್ತೆ, so that temperature the solution starts boiling, okay na? So that we call it as boiling point. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಕನ್ಸಿಡರ್ ವಿ ಹ್ಯಾವ್ ಎ ವಾಟರ್ ದಟ್ ಈಸ್ ಇಟ್ಸ್ ಬಾಯ್ಲಿಂಗ್ ಪಾಯಿಂಟ್ ಈಸ್ 100 ಡಿಗ್ರಿ ಸೆಲ್ಸಿಯಸ್. ಇನ್ ಟರ್ಮ್ಸ್ ಆಫ್ ಕೆಲ್ವಿನ್ ದಟ್ ಈಸ್ 373.15 ಕೆಲ್ವಿನ್, ಓಕೆನಾ? ಸೊ ವಾಟರ್ ನಮಗೇನಾಗುತ್ತೆ, ಎಕ್ಸಾಕ್ಟ್ಲಿ 373.15 ಅದರಲ್ಲಿ ಬಾಯ್ಲ್ ಆಗುತ್ತೆ. ಬಿಕಾಸ್ ಏನು ಅಂತಂದರೆ, ಪರ್ಟಿಕ್ಯುಲರ್ಲಿ ಆ ಟೈಮಲ್ಲಿ ನಮಗೇನಾಗುತ್ತೆ, ವೇಪರ್ ಪ್ರೆಷರ್ ಆಫ್ ವಾಟರ್ ಈಸ್ ಈಕ್ವಲ್ ಟು ದಿ ಅಟ್ಮಾಸ್ಫಿಯರಿಕ್ ಪ್ರೆಷರ್, ದಟ್ ಈಸ್ ನಥಿಂಗ್ ಬಟ್ 1.013 ಅಲ್ವಾ? ಸೊ 1.013 ಬಾರ್ ಪ್ರೆಷರ್, ಇಷ್ಟು ನಮಗೆ ಆ ಪರ್ಟಿಕ್ಯುಲರ್ ಪ್ರೆಷರಲ್ಲಿ ನಮಗೇನಾಗುತ್ತೆ, ವಾಟರ್ ಸ್ಟಾರ್ಟ್ಸ್ ಬಾಯ್ಲಿಂಗ್, ಓಕೆನಾ? ಸೊ ದಟ್ ಟೆಂಪ್ರೇಚರ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಅಲ್ವಾ? ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಪರ್ಟಿಕ್ಯುಲರ್ಲಿ ಇನ್ ದಿಸ್ ಸೆಕ್ಷನ್ ವಿ ಲರ್ನ್ಟ್ ಅಬೌಟ್ ದಟ್ ವೇಪರ್ ಪ್ರೆಷರ್ ಆಫ್ ಎ ಸಾಲ್ವೆಂಟ್ ಡಿಕ್ರೀಸಸ್ ಇನ್ ಪ್ರೆಸೆನ್ಸ್ ಆಫ್ ಎ ಸಲ್ಯೂಟ್, ಓಕೆನಾ? ಹಿಯರ್ ದ ಸಲ್ಯೂಟ್ ಮಸ್ಟ್ ಬಿ ಅ ನಾನ್ ವಾಲಟೈಲ್. ಸೊ ನಾನ್ ವಾಲಟೈಲ್ ಸಲ್ಯೂಟ್ ಇದ್ದಾಗ ದ ವೇಪರ್ ಪ್ರೆಷರ್ ಡಿಕ್ರೀಸಸ್, ಆಸ್ ಯು ಆಲ್ರೆಡಿ ನೋ ಅಲ್ವಾ? ದ ವೇಪರ್ ಪ್ರೆಷರ್ ಆಫ್ solvent decreases in presence of what? Non-volatile solute, ಓಕೆನಾ? ಸೊ ದ ವೇಪರ್ ಪ್ರೆಷರ್ ಆಫ್ ಸಾಲ್ವೆಂಟ್ ಡಿಕ್ರೀಸಸ್ ಇನ್ ಪ್ರೆಸೆನ್ಸ್ ಆಫ್ ನಾನ್ ವಾಲಟೈಲ್ ಸಲ್ಯೂಟ್. ಸೊ ಇದು ನಾವು ಲಾಸ್ಟ್ ಪಾರ್ಟಿಂದನೂ, ಐ ಮೀನ್ ಈ ಚಾಪ್ಟರ್ ಸ್ಟಾರ್ಟ್ ಆಗಿಂದನೂ ಈ ಸ್ಟೇಟ್ಮೆಂಟ್ನ ಹೇಳ್ತಾ ಬರ್ತೀವಿ, ಹೌದಲ್ವಾ? ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ here we have a diagram, that is a graphical representation. This represents the variation of vapor pressure with respect to pure solvent and the solution, ಅಲ್ವಾ? ಸೊ ಪ್ಯೂರ್ ಸಾಲ್ವೆಂಟ್ ಮತ್ತು ಸಲ್ಯೂಷನ್ ಆ ಎರಡರದನ್ನು ಕಂಪೇರ್ ಮಾಡ್ತಾ ವೇಪರ್ ಪ್ರೆಷರ್ ವೈಸ್ ಹೇಗೆ ಡಿಫರ್ ಆಗುತ್ತೆ ಅನ್ನೋದನ್ನು ನಮಗೆ ಈ ಗ್ರಾಫ್ ರೆಪ್ರೆಸೆಂಟ್ ಮಾಡುತ್ತೆ, ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ನೀವೇನು ಮಾಡ್ತೀರಾ ಅಂತಂದರೆ, ಇಫ್ ಯು ಆ್ಯಡ್ ಸುಕ್ರೋಸ್ ಟು ವಾಟರ್, ಐ ಮೀನ್ ಶುಗರ್ನ ಆ್ಯಡ್ ಮಾಡ್ತೀರಾ ನೀವು ವಾಟರಿಗೆ, ಓಕೆನಾ? ಸೊ ಆ ಟೈಮಲ್ಲಿ ನಮಗೇನಾಗುತ್ತೆ, ಬಾಯ್ಲಿಂಗ್ ಪಾಯಿಂಟು ವೇರಿ ಆಗುತ್ತೆ, ಓಕೆನಾ? ಬಿಕಾಸ್ ವಿ ಆ್ಯಡೆಡ್ ಅ ನಾನ್ ವಾಲಟೈಲ್ ಸಲ್ಯೂಟ್. ಸೊ ನಾನ್ ವಾಲಟೈಲ್ ಸಲ್ಯೂಟ್ನ ಆ್ಯಡ್ ಮಾಡಿದ್ದೀವಿ. ಸೊ ಏನಾಗುತ್ತೆ, ಪರ್ಟಿಕ್ಯುಲರ್ಲಿ ಏನಂತಂದರೆ ನಮಗೆ ಬಾಯ್ಲ್, ಐ ಮೀನ್ ಅದು ಬಾಯ್ಲಿಂಗ್ ಆಗುತ್ತೆ, ಮೀನ್ಸ್ ಇಟ್ ನೀಡ್ಸ್ ಎಕ್ಸ್ಟ್ರಾ ಟೈಮ್, ಓಕೆನಾ? ಸೊ ಎಕ್ಸಾಕ್ಟ್ಲಿ ನಮಗೆ 100 ಡಿಗ್ರಿ ಸೆಲ್ಸಿಯಸಲ್ಲಿ ವಾಟರ್ ಬಾಯ್ಲ್ ಆಗ್ತಿತ್ತು. ಇಫ್ ವಿ ಆ್ಯಡ್ ಸುಕ್ರೋಸ್ ಟು ದಟ್, ಶುಗರ್ ಟು ದಟ್, ಆಗ ಏನಾಗುತ್ತೆ ನಮಗೆ, ಅದು ಇನ್ನು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ, ಓಕೆನಾ? ವೈ? ಬಿಕಾಸ್ ಆಫ್ ಅಡಿಷನ್ ಆಫ್ ನಾನ್ ವಾಲಟೈಲ್ ಸಲ್ಯೂಟ್, ದಟ್ ಈಸ್ ಶುಗರ್, ಓಕೆನಾ? ಸೊ ಪರ್ಟಿಕ್ಯುಲರ್ಲಿ ಇಲ್ಲಿ ಏನಾಗುತ್ತೆ ಅಂತಂದರೆ, ದ ವೇಪರ್ ಪ್ರೆಷರ್ ಆಫ್ ಎನ್ ಸುಕ್ರೋಸ್, ಓಕೆನಾ, ಐ ಮೀನ್ ಶುಗರ್ ಈಸ್ ಲೆಸ್ ದ್ಯಾನ್ 1.013 ಬಾರ್ ಪ್ರೆಷರ್, ಓಕೆನಾ? ಅಟ್ ಪರ್ಟಿಕ್ಯುಲರ್ ಟೆಂಪ್ರೇಚರ್, ಮೀನ್ಸ್ 100 ಡಿಗ್ರಿ ಸೆಲ್ಸಿಯಸ್ಸಿಗೆ ಕಂಪೇರ್ ಮಾಡಿದ್ರೆ ನಮಗೇನಾಗಿರುತ್ತೆ, ಅಲ್ಲಿ ಕಡಿಮೆ ಇರುತ್ತೆ, ಓಕೆನಾ? ಮೀನ್ಸ್ ವೇಪರ್ ಪ್ರೆಷರ್ ನಮಗೆ ಕಡಿಮೆ ಇರುತ್ತೆ. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಮಗೆ ಇನ್ ಆರ್ಡರ್ ಟು ಮೇಕ್ ದ ಸಲ್ಯೂಷನ್ ಬಾಯ್ಲ್, ಮೀನ್ಸ್ ನಾವು ಶುಗರ್ ಆ್ಯಡ್ ಮಾಡಿದ್ಮೇಲೆ ಅದು ಬಾಯ್ಲ್ ಆಗಬೇಕು ಅಂತಿದ್ದಾಗ ನಾವೇನು ಮಾಡ್ತೀವಿ, ಸ್ವಲ್ಪ ಬಾಯ್ಲಿಂಗ್ ಪಾಯಿಂಟ್ನ, ಐ ಮೀನ್ ಸ್ವಲ್ಪ ಜಾಸ್ತಿ ಟೆಂಪ್ರೇಚರ್ನ ನಾವು ಇನ್ಕ್ರೀಸ್ ಮಾಡ್ತೀವಿ, ಸೊ ದಟ್
the solution gets boiling. ಓಕೆನಾ. ಸೊ ಯೂಶಲಿ ಏನಾಗುತ್ತೆ ಅಂತಂದರೆ ದಟ್ ಇನ್ಕ್ರೀಸ್ ಇನ್ ದ ಬಾಯ್ಲಿಂಗ್ ಪಾಯಿಂಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಓಕೆನಾ. ಸೊ ಇಲ್ಲಿ ಏನಾಗುತ್ತೆ, ನಮಗೆ ಪ್ಯೂರ್ ಸಾಲ್ವೆಂಟ್ ಅಂತ ಕನ್ಸಿಡರ್ ಮಾಡಿದಾಗ ನಮಗೆ ಎಕ್ಸಾಕ್ಟ್ ಎಷ್ಟೋ ಇರ್ತದೆ. ವೆನ್ ಯು ಆ್ಯಡ್ ಅ ನಾನ್ ವಾಲಟೈಲ್ ಸಲ್ಯೂಟ್ ಟು ದಟ್ ಸಾಲ್ವೆಂಟ್, ಸೊ ಸಲ್ಯೂಷನ್ ಆಗ್ತದೆ. ಬೈ ದಟ್ ಟೈಮ್ ದೆರ್ ವಿಲ್ ಬಿ ಇನ್ಕ್ರೀಸ್ ಇನ್ ದಿ ಬಾಯ್ಲಿಂಗ್ ಪಾಯಿಂಟ್. ಓಕೆನಾ. ನಾವಿಲ್ಲಿ ಪರ್ಟಿಕ್ಯುಲರ್ಲಿ ಬಾಯ್ಲಿಂಗ್ ಪಾಯಿಂಟ್ ಬಗ್ಗೆ ಎಕ್ಸ್ಪ್ರೆಸ್ ಮಾಡ್ತಿರೋದು. ಕ್ಲಿಯರ್. ಸೊ ಏನಾಗುತ್ತೆ ಅಂತಂದರೆ ಸಿಮಿಲರ್ಲಿ ನಮಗೆ ಲೋಯರಿಂಗ್ ಆಫ್ ವೇಪರ್, ಫಸ್ಟ್ ಪ್ರಾಪರ್ಟಿ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಓದಿದ್ರಿ ಅಲ್ವಾ. ಸಿಮಿಲರ್ಲಿ ಹಿಯರ್ ಆಲ್ಸೋ ದ property depends particularly on the number of solute particles but not on the nature. ನಾವಿಲ್ಲಿ ಯಾವುದು ಆ್ಯಡ್ ಮಾಡಿದ್ದೀವಿ ಅನ್ನೋದು ಇಂಟರ್ಫಿಯರ್ ಆಗ್ತಿಲ್ಲ, ಎಷ್ಟು ಆ್ಯಡ್ ಮಾಡಿದ್ದೀವಿ ಅನ್ನೋದು ಇಂಟರ್ಫಿಯರ್ ಆಗುತ್ತೆ. ಸಿಮಿಲರ್ಲಿ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್, ಈವನ್ ದಿಸ್ ಆಲ್ಸೋ ಡಿಪೆಂಡ್ಸ್ ಆನ್ ದಿ ಡಿಪೆಂಡ್ಸ್ ಆನ್ ದಿ ನಂಬರ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್ ಬಟ್ ನಾಟ್ ದಿ ನೇಚರ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್. ಓಕೆನಾ. ಸೊ ಪರ್ಟಿಕ್ಯುಲರ್ಲಿ ಇಲ್ಲಿ ನಿಮಗೇನಾಗುತ್ತೆ, if you consider the graph, okay na, if we plot a graph of vapor pressure versus temperature, okay, so ಇಲ್ಲಿ ನಮಗೆ ಏನಾಗಿದೆ ಅಂತಂದರೆ we have two curve, okay na, this is solvent, this is solution. ಸೊ ಸಾಲ್ವೆಂಟ್ ಅಂತ ಬಂದ ತಕ್ಷಣ ನಮಗೇನಾಗಿರುತ್ತೆ, ಅದರದ್ದು ವೇಪರ್ ಪ್ರೆಷರ್ ಎಷ್ಟೋ ಇರ್ತದೆ. ವೆನ್ ಯು ಕಂಪೇರ್ ದಟ್ ವಿತ್ ರೆಸ್ಪೆಕ್ಟ್ ಟು ಸಲ್ಯೂಷನ್ ಇಟ್ ಡಿಕ್ರೀಸಸ್. ಓಕೆನಾ. ಸೊ ಬಟ್ ನಮಗೇನಾಗುತ್ತೆ, ಬಾಯ್ಲಿಂಗ್ ಪಾಯಿಂಟು ಇನ್ಕ್ರೀಸ್ ಆಗುತ್ತೆ. ಕ್ಲಿಯರ್. ಹೆನ್ಸ್ ದ ನೇಮ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಸೊ ಇಲ್ಲಿ ನಮಗೇನಾಗುತ್ತೆ, ಟಿ ನಾಟ್ ಬಿ, ಓಕೆನಾ, ಐ ಮೀನ್ ಟಿ ಬಿ ನಾಟ್ ಅಂತಲೂ ಹೇಳ್ಬೋದು. ದಟ್ ಈಸ್ ಟಿ ಬಿ ನಾಟ್ ರೆಫರ್ಸ್ ಟು ಬಾಯ್ಲಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್. ಓಕೆನಾ. ಟಿ ಬಿ ನಾಟ್, ದಿಸ್ ಪಾಯಿಂಟ್ ರೆಫರ್ಸ್ ಟು ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್ ಇದು. ನೆಕ್ಸ್ಟ್ ವೆರಾಸ್ ಟಿ ಬಿ ರೆಫರ್ಸ್ ಟು ಬಾಯ್ಲಿಂಗ್ ಪಾಯಿಂಟ್ ಆಫ್ ಸಲ್ಯೂಷನ್. ಕ್ಲಿಯರ್. ಸೊ ಹಿಯರ್ ಪ್ಯೂರ್ ಸಾಲ್ವೆಂಟ್ ರೆಫರ್ಸ್ ಟು ವಾಟರ್, ಸಲ್ಯೂಷನ್ ರೆಫರ್ಸ್ ಟು ವಾಟರ್ ಪ್ಲಸ್ ಸುಕ್ರೋಸ್, ಐ ಮೀನ್ ಶುಗರ್ ಸಲ್ಯೂಷನ್. ಓಕೆನಾ. ನೆಕ್ಸ್ಟು ವಿ ಹ್ಯಾವ್ ಇನ್ಕ್ರೀಸ್ ಇನ್ ದಿ ಟೆಂಪ್ರೇಚರ್, ರೈಟ್, ಐ ಮೀನ್ ಇನ್ಕ್ರೀಸ್ ಇನ್ ದಿ ಬಾಯ್ಲಿಂಗ್ ಪಾಯಿಂಟ್. ಸೊ ದಟ್ ಇನ್ಕ್ರೀಸ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಈಸ್ ರೆಪ್ರೆಸೆಂಟೆಡ್ ಆಸ್ increase in boiling point, that is delta TB. Okay na, increase in boiling point that is equal to TB minus TB naught. Okay na, this is very important. See here, this variation we call it as delta TB. This is nothing but the increase in the boiling point. So that is equal to TB minus TB naught. That is boiling point of the solution minus boiling point of the pure solvent. Okay na. So here this delta TB refers to elevation of boiling point. Okay na. So delta TB ಏನಿದೆ, ನಮಗೆ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗುತ್ತಲ್ವಾ. ವೆನ್ ಯು ಆ್ಯಡ್ ಅ ನಾನ್ ವಾಲಟೈಲ್ ಸೊಲ್ಯೂಟ್ ಟು ದಿಸ್ ಪ್ಯೂರ್ ಸಾಲ್ವೆಂಟ್, ದ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸಸ್. ದಟ್ ಈಸ್ mentioned as delta TB, that is called as elevation of boiling point. Elevation ಅಂದ್ರೇನು, ಇನ್ಕ್ರೀಸ್ ಅಂತ ಹೇಳಿ. ಓಕೆನಾ. ಸೊ particularly here we have a dilute solution. So dilute solutions anta consider ಮಾಡಿದಾಗ, that is this elevation in boiling point is directly proportional to molality. Okay na. So elevation in boiling point, that is directly proportional to the molality. Molality in terms, that is molar concentration of solute. Molar concentration of solute in solution. What do you mean by molar concentration or molality? As you already know the definition, that is molality, that is represents the number of moles of solute dissolved in 1 kg of solvent. Okay na. So molality refers to number of moles of solute dissolved in 1 kg of ಸಾಲ್ವೆಂಟ್. ಓಕೆನಾ. ಸೊ ಮೊಲಾರಿಟಿ ಅಂತ ಓದಿದ್ದೀರಾ, ನೆನಪಿದೆ ಅಂತ ಅನ್ಕೋತೀನಿ. ಸೊ ಮೊಲಾರಿಟಿ ರೆಫರ್ಸ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಡಿಸಾಲ್ವ್ಡ್ ಇನ್ 1 kg ಆಫ್ ಸಾಲ್ವೆಂಟ್. ಸೊ ಹಿಯರ್ ಡೆಲ್ಟಾ ಟಿ ಬಿ, ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಸಲ್ಯೂಟ್ ಇನ್ ದಿ ಸಲ್ಯೂಷನ್. ಓಕೆನಾ. ಸೊ ಟು ರಿಮೂವ್ ದಿಸ್ ಪ್ರಪೋರ್ಷನಾಲಿಟಿ ಸಿಂಬಲ್, ದಟ್ ಈಸ್ ಡೆಲ್ಟಾ ಟಿ ಬಿ ಇಸ್ ಈಕ್ವಲ್ ಟು ಕೆ ಬಿ ಇಂಟು ಎಮ್. ಓಕೆನಾ. ಸೊ ನಾವು proportionality symbol na remove ಮಾಡಲಿಕ್ಕೆ we are going to add a proportionality constant, that is kb into m. M in the sense molality. Okay na. What do you mean by this kb?
Kb is nothing but boiling point constant, or molar elevation constant, or ebullioscopic constant. Okay na? So here Kb is nothing but the proportionality constant, which is called as boiling point constant or molar elevation constant or ebullioscopic constant. Students, this is very important. So the unit of this boiling point constant anta consider madidre, that is unit Kelvin kg per mole. Okay na? Mention the SI unit of ebullioscopic constant ಅಂತ ಕೇಳ್ತಾರೆ. ಸೊ ಅವಾಗ ಕೆಲ್ವಿನ್ ಕೆ ಜಿ ಪರ್ ಮೋಲ್ ಅಂತ ಬರಿಬೇಕಾಗ್ತದೆ. ಓಕೆನಾ? ಸೊ ಆ್ಯಕ್ಚುಲಿ ಪ್ರತಿಯೊಂದು ಸಾಲ್ವೆಂಟ್ ಅಂತ ಕನ್ಸಿಡರ್ ಮಾಡಿದಾಗೆ ಅದಕ್ಕೆ ಅವುಗಳದೇ ಆದ ಒಂದು ಕಾನ್ಸ್ಟೆಂಟ್ ಕೆ ಬಿ ವ್ಯಾಲ್ಯೂಸ್ ಇರುತ್ತೆ. ಓಕೆನಾ? ದಟ್ ಈಸ್ ಎಬಿಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಇರುತ್ತೆ. ಎಲ್ಲ ಸಾಲ್ವೆಂಟಿಗೂ ಅದರದ್ದೇ ಆದ ಒಂದು ಎಕ್ಸಾಕ್ಟ್ ಥಿಯರಿಟಿಕಲ್ ಕಾನ್ಸೆಪ್ಟಲ್ಲಿ ನಮಗೆ ವ್ಯಾಲ್ಯೂಸ್ ಇರ್ತದೆ. ಸೊ ನೀವು ಇದನ್ನು ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಬೈ ದಟ್ ಟೈಮ್ ದೇ ವಿಲ್ ಗಿವ್ ದ ವ್ಯಾಲ್ಯೂಸ್. ಓಕೆನಾ? Nextly, we have that is molality. M is equal to, we can write with respect to the solute and solvent. Okay na? That is M is equal to W2 divided by M2 divided by W1 divided by 1000. Okay na? Molality refers to number of solute dissolved in 1 kg of solvent. Okay na? Adina ನಾವು formula wise ಬರೆದ್ರೆ, that is W2 divided by M2 divided by W1 1000. ಸೊ ಹಿಯರ್ W2 refers to weight of the solute. ನಾನು ಲಾಸ್ಟ್ ಕ್ಲಾಸಲ್ಲೇ ಹೇಳಿದ್ದೆ ನಿಮಗೆ 1 ಮತ್ತು 2 ಅಂತ ಇಂಡಿಕೇಟ್ ಮಾಡ್ತಾರೆ, ಆರ್ ಎ ಆ್ಯಂಡ್ ಬಿ ಅಂತ ಇಂಡಿಕೇಟ್ ಮಾಡ್ತಾರೆ ಅಂಥೇಳಿ. ಸೊ 1 ಆರ್ ಎ refers to solvent, 2 refers to solute. ಓಕೆನಾ? ಇದು ಯಾವಾಗಲೂ ನೆನಪಿರಬೇಕು, ಡೋಂಟ್ ಕನ್ಫ್ಯೂಸ್. ಸೊ W2 refers to weight of the solute divided by weight of molecular mass of solute divided by W1 refers to weight of the solvent divided by 1000. So here 2 refers to solute. Okay na? 2 refers to solute. W2 refers to weight of the solute. M2 refers to molar mass or molecular mass of solute divided by W1 whole divided by 1000. Okay na? So that is M. ಕ್ಲಿಯರ್. ಸೊ ನಾವು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ದಟ್ ಈಸ್ ಎಮ್ ಈಸ್ ಈಕ್ವಲ್ ಟು, ಜಸ್ಟ್ ನಮಗೆ ಏನಾಗುತ್ತೆ, ಸಿಂಪ್ಲಿಫೈ ಮಾಡಿದಾಗ 1000 ಇಂಟು W2 ಡಿವೈಡೆಡ್ ಬೈ M2 ಇಂಟು W1, ಈ ರೀತಿ ನಮಗೆ ಫಾರ್ಮುಲಾ ಸಿಗುತ್ತೆ. ಸೊ ಹ್ಯಾಸ್ ವಿ ನೋ ದ ವ್ಯಾಲ್ಯೂ ಆಫ್ ಎಮ್, ಸಬ್ಸ್ಟಿಟ್ಯೂಟ್ ಟು ದಿಸ್ ಈಕ್ವೇಷನ್. ಈ ಈಕ್ವೇಷನಿಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದಟ್ ಈಸ್ ಡೆಲ್ಟಾ ಟಿ ಬಿ ಈಸ್ ಈಕ್ವಲ್ ಟು ಕೆ ಬಿ ಇಂಟು ಎಮ್ ಪ್ಲೇಸಿಗೆ ಜಸ್ಟ್ ಈ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ, ಕೆ ಬಿ ಇಂಟು 1000 ಡಿವೈಡೆಡ್ ಬೈ W2 ಹೋಲ್ ಡಿವೈಡೆಡ್ ಬೈ M2 ಇಂಟು W1. ಸೊ ಡೆಲ್ಟಾ ಟಿ ಬಿ ಈಸ್ ಈಕ್ವಲ್ ಟು ಕೆ ಬಿ ಇಂಟು ಎಮ್. ಸೊ ಈ ಫಾರ್ಮುಲಾಗೆ ನಾವು ಎಮ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿರೋದು, ದಟ್ ಈಸ್ ಕೆ ಬಿ ಇಂಟು 1000 W2 ಡಿವೈಡೆಡ್ ಬೈ M2 W1. ಓಕೆನಾ? ಸೊ particularly in this problem, we are going to determine the molar mass of the solute. ಓಕೆನಾ? ಸೊ ನಮಗೆ ಕಾನ್ಸೆಪ್ಟ್ ಇರೋದೇ ಇಷ್ಟೇ. ಕಾಲಿಗೇಟಿವ್ ಪ್ರಾಪರ್ಟೀಸ್ನ ಫಸ್ಟು ನಾವು ತಿಳ್ಕೊಂಡು, ಫ್ರಮ್ ದಟ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ವಿ ಆರ್ ಗೋಯಿಂಗ್ ಟು find out the molar mass of the solute. So molar mass of the solute, that is M2. M2 represents the molar mass of solute. Just ನಮಗೆ ಫಾರ್ಮುಲಾ ಒಂದು ಸ್ವಲ್ಪ ಇಂಟರ್ಚೇಂಜ್ ಆಗುತ್ತೆ, ದಟ್ ಈಸ್ 1000 W2 ಇಂಟು ಕೆ ಬಿ ಡಿವೈಡೆಡ್ ಬೈ ಡೆಲ್ಟಾ ಟಿ ಬಿ ಇಂಟು W1. ಜಸ್ಟ್ ಇದು ನಮಗೇನಾಗುತ್ತೆ, ಇಲ್ಲಿ ಹೋಗುತ್ತಷ್ಟೆ. ಓಕೆನಾ? ಸೊ ದಿಸ್ ಈಸ್ ದ very important formula to calculate the molar mass of solute. Okay na? M2 refers to molar mass of solute. Understood? So students, this elevation in boiling point, so very important. Molar mass of solute na calculate ಮಾಡಲಿಕ್ಕೆ 1000 into W2 into Kb divided by delta Tb into W1. So ಇಷ್ಟೆಲ್ಲ ವ್ಯಾಲ್ಯೂಸ್ ನಿಮಗೆ ಕೊಟ್ಟಿರ್ತಾರೆ, just you have to calculate the
M2. Okay na? So for your PU exam, very important, for 3 marks they will ask the question either from relative lowering of vapor pressure or elevation in boiling point, and even you have 2 more colligative properties, that is depression in freezing point and osmotic pressure. So okay na? So based on that you have a numericals for 3 marks. Students, next you have third colligative property, that is depression of freezing point. Okay na? So as you already know, the lowering of vapor pressure of a solution causes lowering of freezing point compared to that of pure solvent. Okay na? So pure solvent ಅಂತ ಕನ್ಸಿಡರ್ ಮಾಡಿದಾಗ ನಮಗೆ ಏನಾಗಿರುತ್ತೆ, ಸಲ್ಯೂಷನ್ ನಮಗೆ ಏನಾಗಿರುತ್ತೆ, ಕಡಿಮೆ ಇರ್ತದೆ. ಓಕೆನಾ? ಸೊ as you already know what is freezing point, ಏನು freezing point or melting point ಅಂದರೆ, so it is a temperature at which vapor pressure of a particular substance in liquid phase is equal to the vapor pressure in solid phase. ಓಕೆನಾ? ಯಾವುದೋ ಒಂದು ಟೆಂಪ್ರೇಚರಲ್ಲಿ ನಮಗೇನಾಗುತ್ತೆ, ಲಿಕ್ವಿಡ್ ಫೇಸ್ ಮತ್ತು ಸಾಲಿಡ್ ಫೇಸ್ ಎರಡರದ್ದು ವೇಪರ್ ಪ್ರೆಷರ್ ನಮಗೆ ಸೇಮ್ ಆಗಿರುತ್ತೆ. ಓಕೆನಾ? ದಟ್ ವಿ ಕಾಲ್ ಇಟ್ ಆಸ್ ಫ್ರೀಸಿಂಗ್ ಪಾಯಿಂಟ್. ಓಕೆನಾ? ಸೊ ದ ಟೆಂಪ್ರೇಚರ್ ಅಟ್ ವಿಚ್ the vapor pressure of a substance in liquid phase is equal to the vapor pressure of ಸಾಲಿಡ್ ಫೇಸ್. ಓಕೆನಾ? ಸಾಲಿಡ್ ಫೇಸ್ ಮತ್ತು ಲಿಕ್ವಿಡ್ ಫೇಸ್ ಎರಡೂ ಟೈಮಲ್ಲೂ ವೇಪರ್ ಪ್ರೆಷರ್ ನಮಗೆ ಈಕ್ವಲ್ ಆಗುತ್ತೆ. ಸೊ ದಟ್ ಟೆಂಪ್ರೇಚರ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಫ್ರೀಸಿಂಗ್ ಪಾಯಿಂಟ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಎ ಸಲ್ಯೂಷನ್ ವಿಲ್ ಫ್ರೀಸ್ when its vapor pressure is equal to the vapor pressure of a pure solvent. ಓಕೆನಾ? ಸೊ ಕ್ಲಿಯರಾಗಿ ಹೇಳೋದಾದರೆ, ಎ ಸಲ್ಯೂಷನ್ ವಿಲ್ ಫ್ರೀಸ್ when its vapor pressure is equal to the vapor pressure of a pure solvent, I mean solid solvent. Okay na? So as we know that according to Raoult's law, that is when a non-volatile solid is added to the solvent, its vapor pressure decreases. ಅಲ್ವಾ? ಸೊ ಒಂದು ನಾನ್ ವಾಲಟೈಲ್ ಸಾಲಿಡ್ನ, ಐ ಮೀನ್ ಸಲ್ಯೂಟ್ನ ನಾವು ಸಾಲ್ವೆಂಟಿಗೆ ಆ್ಯಡ್ ಮಾಡಿದಾಗ ವೇಪರ್ ಪ್ರೆಷರ್ ಡಿಕ್ರೀಸ್ ಆಗುತ್ತೆ. ಸೊ ದಟ್ ಟೈಮ್ ಏನಾಗುತ್ತೆ ಅಂತಂದರೆ, ಆ ವೇಪರ್ ಪ್ರೆಷರ್ ಈಸ್ ಈಕ್ವಲ್ ಟು ದಿ ಸಾಲಿಡ್ ಸಾಲ್ವೆಂಟ್ ಅಲ್ವಾ? ಸೊ ಆಗ ನಮಗೇನಾಗುತ್ತೆ, ಫ್ರೀಸಿಂಗ್ ಪಾಯಿಂಟ್ ಅರೈಸಸ್. ಸೊ ದಟ್ ಫ್ರೀಸಿಂಗ್ ಪಾಯಿಂಟ್ ಆಲ್ಸೋ ಡಿಕ್ರೀಸಸ್. ಅರ್ಥ ಆಗ್ತಿದೆಯಾ? ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಸೊ ಒಂದು ನಾನ್ ವಾಲಟೈಲ್ ಸಾಲ್ಯೂಟ್ನ ನಾವು ಏನು ಮಾಡ್ತೀವಿ, ಸಾಲ್ವೆಂಟಿಗೆ ಆ್ಯಡ್ ಮಾಡಿದಾಗ ವೇಪರ್ ಪ್ರೆಷರ್ ಡಿಕ್ರೀಸ್ ಆಗುತ್ತೆ. ಓಕೆನಾ? ಸೊ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಏನಾಗುತ್ತೆ, ವೇಪರ್ ಪ್ರೆಷರು ನಮಗೆ ಆ ಲಿಕ್ವಿಡ್ದು ಮತ್ತು ಸಾಲಿಡ್ದು ಸೇಮ್ ಆಗ್ತದೆ. ಓಕೆನಾ? ಸೊ ದಟ್ ಅಟ್ ಲೋಯರ್ ಟೆಂಪ್ರೇಚರ್. ಓಕೆನಾ? ಸೊ ದಿಸ್ ರಿಸಲ್ಟ್ಸ್ ಇನ್ ಫ್ರೀಸಿಂಗ್ ಪಾಯಿಂಟ್ ಡಿಕ್ರೀಸಸ್. ನಮಗೇನಾಗುತ್ತಲ್ಲಿ ಫ್ರೀಸಿಂಗ್ ಪಾಯಿಂಟು ಡಿಕ್ರೀಸ್ ಆಗುತ್ತೆ. ಅದೇ ನಿಮಗೆ ಲಾಸ್ಟ್ ಅಂತ ಬಂದ ತಕ್ಷಣ ನಿಮಗೇನಾಗಿತ್ತಲ್ಲಿ ಬಾಯ್ಲಿಂಗ್ ಪಾಯಿಂಟು ಇನ್ಕ್ರೀಸ್ ಆಗಿತ್ತು, ಹೆನ್ಸ್ ದಟ್ ಈಸ್ ಎಲಿವೇಶನ್. ಇಲ್ಲಿ ನಮಗೇನಾಗುತ್ತೆ, ಫ್ರೀಸಿಂಗ್ ಪಾಯಿಂಟು ಡಿಕ್ರೀಸ್ ಆಗುತ್ತೆ. ವೆನ್ ಯು ಕಂಪೇರ್ ವಿತ್ ದಿ ಪ್ಯೂರ್ ಸಾಲ್ವೆಂಟ್ ಆ್ಯಂಡ್ ದಿ ಸಲ್ಯೂಷನ್, ದ ಫ್ರೀಸಿಂಗ್ ಪಾಯಿಂಟ್ ಡಿಕ್ರೀಸಸ್, ಹೆನ್ಸ್ ದ ನೇಮ್ ಡಿಪ್ರೆಷನ್. ಡಿಪ್ರೆಷನ್ ಅಂತ ಅಂದರೆ ನಮಗೇನೋ ಇಟ್ ಡಿಕ್ರೀಸಸ್, ಕಡಿಮೆ ಆಗ್ತಿದೆ ಅನ್ನೋ ರೀತಿ. ಓಕೆನಾ? ಸೊ ಡಿಪ್ರೆಷನ್ ಆಫ್ freezing point. So here the graph represents the particularly the difference in the, I mean variation in the vapor pressure with respect to particularly the freezing point with respect to the liquid solvent and the solution. ಓಕೆನಾ? ಸೊ ಪರ್ಟಿಕ್ಯುಲರ್ಲಿ ಆ ಪ್ಯೂರ್ ಸಾಲ್ವೆಂಟ್ ಮತ್ತು ಸಲ್ಯೂಷನಿಗೂ ಹೇಗೆ ವೇರಿಯೇಷನ್ ಆಗುತ್ತೆ ಅನ್ನೋ ಥರ. ಓಕೆನಾ? ಸೊ ಹಿಯರ್ ವೇಪರ್ ಪ್ರೆಷರ್ ವರ್ಸಸ್ ಟೆಂಪ್ರೇಚರ್ ಪ್ಲಾಟ್ ಮಾಡಿದಾಗ ವಿ ಗಾಟ್ ಎ 2 curves. ದಿಸ್ ಕರ್ವ್ ರೆಪ್ರೆಸೆಂಟ್ಸ್ ದಿ ಪ್ಯೂರ್ ಸಾಲ್ವೆಂಟ್, ವೆರಾಸ್ ದಿಸ್ ಕರ್ವ್ ರೆಪ್ರೆಸೆಂಟ್ಸ್ ದಿ ಸಲ್ಯೂಷನ್. ಓಕೆನಾ? ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಮಗೇನಾಗಿದೆ, ಈ ರೀತಿ ಬಂದಿದೆ. ಸೊ ಮೀನ್ಸ್ ಫ್ರೀಸಿಂಗ್ ಅಂತ ಹೇಳಿ, ಓಕೆನಾ, ಫ್ರೋಝನ್ ಸಾಲ್ವೆಂಟ್ ಅಂತೇಳಿ ಹೇಳ್ತೀವಿ. ಸೊ ಪರ್ಟಿಕ್ಯುಲರ್ಲಿ ಇಲ್ಲಿಂದ ನಮಗೇನಾಗುತ್ತೆ, ದಟ್ ಡಿಕ್ರೀಸಸ್, ಡಿಪ್ರೆಷನ್ ಅಂತ ಹೇಳ್ತೀವಲ್ಲ, ಸೊ ದಟ್ ಡಿಕ್ರೀಸಸ್, ಹೆನ್ಸ್ ದಟ್ ಈಸ್ ಫ್ರೋಝನ್ ಸಾಲ್ವೆಂಟ್. ಓಕೆನಾ? ಸೊ ಹಿಯರ್ ಟಿ ಎಫ್ ರೆಫರ್ಸ್ ಟು ಫ್ರೀಸಿಂಗ್ ಪಾಯಿಂಟ್, freezing point of solution. ಓಕೆನಾ? ಸಲ್ಯೂಷನ್ ಇನ್ ದ ಸೆನ್ಸ್ ನಾವು ನಾನ್ ವಾಲಟೈಲ್ ಸಲ್ಯೂಟ್ ಆ್ಯಡ್ ಮಾಡಿರೋದು. ವೆರಾಸ್ ಟಿ ಎಫ್ ನಾಟ್, ಸೊ ದಿಸ್ ಪಾಯಿಂಟ್ ಟಿ ಎಫ್ ನಾಟ್ ಈಸ್ ಈಕ್ವಲ್ ಟು ಫ್ರೀಸಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್. ಓಕೆನಾ ಸ್ಟೂಡೆಂಟ್ಸ್? ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನಾಟ್ ರೆಫರ್ಸ್ ಟು ಪ್ಯೂರ್ ಸಬ್ಸ್ಟೆನ್ಸ್ ಅನ್ನೋ ಥರ. ಓಕೆನಾ? ಪ್ಯೂರ್ ಸಾಲ್ವೆಂಟ್, ಜಸ್ಟ್ ಟಿ ಎಫ್ ರೆಪ್ರೆಸೆಂಟ್ ಮಾಡೋದು ಸಲ್ಯೂಷನ್. ಓಕೆನಾ? ಇವನ್ ಅಲ್ಲೂ ಅಷ್ಟೇ, ನಮಗೆ ಟಿ ಬಿ ನಾಟ್ ಬಂದು ಬಾಯ್ಲಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್, ಟಿ ಬಿ ಬಂದು ಬಾಯ್ಲಿಂಗ್ ಪಾಯಿಂಟ್ ಆಫ್ ಸಲ್ಯೂಷನ್.
ಓಕೆನಾ. ಸೊ ನಾಟ್ ಅಂತ ರೆಪ್ರೆಸೆಂಟ್ ಮಾಡೋದು ಪ್ಯೂರ್ ಅಂತ ಹೇಳಿ. ಓಕೆನಾ. ಸೊ ಹಿಯರ್ ದ ಡಿಕ್ರೀಸ್ in freezing point occurs ಅಲ್ವಾ. ಸೊ ದಟ್ ಈಸ್ ರೆಪ್ರೆಸೆಂಟೆಡ್ ಆಸ್ ಡೆಲ್ಟಾ ಟಿ ಎಫ್. ಓಕೆನಾ. ಡಿಕ್ರೀಸ್ ಇನ್ freezing point, that is delta TF is equal to TF ನಾಟ್ ಮೈನಸ್ ಟಿ ಎಫ್. ಓಕೆನಾ. ಸೊ ಹೇಗೆ ಡಿಕ್ರೀಸ್ ಆಗುತ್ತೆ ಅನ್ನೋದನ್ನು ನಾವು ಯಾವ ರೀತಿ ಮೆಷರ್ ಮಾಡ್ಬೋದು, ದಟ್ ಈಸ್ freezing point of pure solvent minus freezing point of solution. ಓಕೆನಾ. freezing point of pure solvent minus freezing point of solution. So here this delta TF refers to freezing point constant. ಓಕೆನಾ. ಸೊ ಡೆಲ್ಟಾ ಟಿ ಎಫ್ನ ನಾವೇನಂತ ಕರಿತೀವಿ, ಫ್ರೀಸಿಂಗ್ ಪಾಯಿಂಟ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಫ್ರೀಸಿಂಗ್ ಪಾಯಿಂಟ್ ಕಾನ್ಸ್ಟೆಂಟ್, ಮೋಲಾಲ್ ಡಿಪ್ರೆಷನ್ ಕಾನ್ಸ್ಟೆಂಟ್, molar depression constant, or cryoscopic constant. Cryoscopic constant. Okay na. So delta TF refers to decrease in the freezing point, which is called as freezing point constant, molar depression constant, cryoscopic constant. Okay na. So again here the unit is Kelvin kg per mole. Okay na. Here the SI unit of cryoscopic constant, don't confuse with ebullioscopic constant and cryoscopic constant. Ebullioscopic constant andre that is boiling point constant, cryoscopic constant anta bandre that is freezing point constant. ಓಕೆನಾ. ಸೊ ಎರಡರದ್ದು ನಮಗೇನು ಯೂನಿಟ್ ಸೇಮ್ ಇರುತ್ತೆ. ಆ್ಯಸ್ ಐ ಆಲ್ರೆಡಿ ಟೋಲ್ಡ್, ನಮಗೆ ಕೆ ಬಿ ವ್ಯಾಲ್ಯೂಸ್ ಹೇಗೆ ಡಿಫ್ರೆಂಟ್ ಸಾಲ್ವೆಂಟ್ಸಿಗೆ, ಐ ಮೀನ್ ಪ್ಯೂರ್ ಸಾಲ್ವೆಂಟ್ಸಿಗೆ ಡಿಫ್ರೆಂಟ್ ಕೆ ಬಿ ವ್ಯಾಲ್ಯೂಸ್ ಇರುತ್ತೋ, ಅದೇ ರೀತಿ ನಮಗೆ ಡಿಫ್ರೆಂಟ್ ಸಾಲ್ವೆಂಟ್ಸಿಗೆ ನಮಗೆ ಏನಾಗಿರುತ್ತೆ, ಕೆ ಎಫ್ ವ್ಯಾಲ್ಯೂ ಕೂಡ ಇರುತ್ತೆ, ಸ್ಟ್ಯಾಂಡರ್ಡ್ ಐ ಮೀನ್ ಕಾನ್ಸ್ಟೆಂಟ್ ಇರುತ್ತೆ. ಸೊ ಅದು ಅಷ್ಟೇ, ನೀವು ನ್ಯೂಮರಿಕಲ್ಸ್ ಮಾಡಬೇಕಾದ್ರೆ ಗಿವನ್ ಡೇಟಾ ಅಲ್ಲಿ ಇರುತ್ತೆ, ಸೊ ದಟ್ ಯು ಕ್ಯಾನ್ ಕ್ಯಾಲ್ಕುಲೇಟ್. ಸೊ again here also delta TF is directly proportional to the molar concentration of solute. Okay na. So again ನಾವು ಅದನ್ನು represent ಮಾಡಿದ್ರೆ, that is depression in freezing point particularly with respect to dilute solution is directly proportional to the molality. Okay na. So again to remove this proportionality symbol we are going to add a proportionality constant, that is KF into M. ಓಕೆನಾ. ಸೊ ಕೆ ಎಫ್ ಇಂಟು ಎಮ್ ಅಂತ ಹೇಳಿ ಹೇಳ್ತೀವಿ. ಸೊ ಹಿಯರ್ ಕೆ ಎಫ್ ರೆಫರ್ಸ್ ಟು ದಿ ಸಾರಿ ಸ್ಟೂಡೆಂಟ್ಸ್, ಟಿ ಎಫ್ ಅಲ್ಲ, ಆ್ಯಕ್ಚುಲಿ ಡೆಲ್ಟಾ ಟಿ ಎಫ್ ದಟ್ ಈಸ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಓಕೆನಾ. ಡೆಲ್ಟಾ ಟಿ ಎಫ್ನ ನಾವು ಏನಂತ ಕರಿತೀವಿ, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅಂತ ಕರಿತೀವಿ. ವೆರಾಸ್ ಕೆ ಎಫ್ನ ನಾವೇನಂತ ಕರಿತೀವಿ, ಫ್ರೀಸಿಂಗ್ ಪಾಯಿಂಟ್ ಕಾನ್ಸ್ಟೆಂಟ್ ಆರ್ ಮೋಲಾರ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಆರ್ ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್. ವೆರಿ ಸಾರಿ. ಓಕೆನಾ. ಸೊ ಇದ್ರದ್ದು ಯೂನಿಟ್ ಬಂದು ಕೆಲ್ವಿನ್ ಕೆ ಜಿ ಪರ್ ಮೋಲ್. ಡೋಂಟ್ ಕನ್ಫ್ಯೂಸ್. ಡೆಲ್ಟಾ ಟಿ ಎಫ್ ದಟ್ ಈಸ್ ಡಿಕ್ರೀಸ್ ಇನ್ ಫ್ರೀಸಿಂಗ್ ಪಾಯಿಂಟ್. ಸಿಮಿಲರ್ಲಿ ಅಲ್ಲಿ ಡೆಲ್ಟಾ ಟಿ ಬಿ ದಟ್ ಈಸ್ ಇನ್ಕ್ರೀಸ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಸೊ ಅದನ್ನು ನಾವು ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ. ಇಲ್ಲಿ ಡೆಲ್ಟಾ ಟಿ ಎಫ್ನ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನಮಗೇನಾಗುತ್ತೆ, ಫ್ರೀಸಿಂಗ್ ಪಾಯಿಂಟ್ ಕಡಿಮೆ ಆಗುತ್ತೆ. ಮೀನ್ಸ್ ಪ್ಯೂರ್ ಸಾಲ್ವೆಂಟ್ ಅಂತ ಕನ್ಸಿಡರ್ ಮಾಡಿದಾಗ ನಿಮಗೆ ವ್ಯಾಲ್ಯೂ ಇರುತ್ತೆ ಫ್ರೀಸಿಂಗ್ ಪಾಯಿಂಟ್ ಎಷ್ಟು. ವೆನ್ ಯು ಆ್ಯಡ್ ಅ ನಾನ್ ವಾಲಟೈಲ್ ಸಲ್ಯೂಟ್, ಓಕೆನಾ, ನೀವು ಅದಕ್ಕೆ ಆ್ಯಡ್ ಮಾಡಿದಾಗ ನಮಗೇನಾಗುತ್ತೆ, ಫ್ರೀಸಿಂಗ್ ಪಾಯಿಂಟ್ ಡಿಕ್ರೀಸ್ ಆಗುತ್ತೆ. ಹೆನ್ಸ್ ದ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಸೊ depression in freezing point is directly proportional to the molality. So molality, as you already know, that is number of moles of solute dissolved in 1 kg of solvent. So adanna now to remove this proportionality symbol we are going to add a constant, that is Kf, which is called as freezing point constant, molar depression constant, cryoscopic constant. Okay na. So next we have M, that is M is equal to W2 divided by M2 whole divided by W1 divided by 1000. Okay na. So here 2, again 2 refers to solute, 1 refers to solvent. Okay na. Idu common. So weight of solute divided by molar mass of solute whole divided by weight of solvent divided by 1000. Okay na. So then substitute the value here.
So that is delta TF is equal to KF into W2 divided by M2 whole divided by W1 divided by 1000. Okay na? So next on further simplification, that is delta TF is equal to KF into W2 into 1000 divided by M2 into W1. ಓಕೆ ನಾ ನೀವು ಬೇಕಂದ್ರೆ ಇಲ್ಲೇ ಮಾಡ್ಕೋಬೋದು, ಆರ್ ಎಲ್ಸ್ ಇಲ್ಲೂ ಮಾಡಿದ್ರು ಏನು ತಪ್ಪಿಲ್ಲ. ಸೊ ಕೆ ಎಫ್ ಇಂಟು W2 ಇಂಟು 1000 ಡಿವೈಡೆಡ್ ಬೈ M2 ಇಂಟು W1. ಓಕೆನಾ. ಸೊ ಇಲ್ಲಿ ನಿಮಗೆ ಏನಾಗುತ್ತೆ, ದಟ್ ಈಸ್ ಡೆಲ್ಟಾ ಟಿ ಎಫ್ ಅಂತ ಕ್ಯಾಲ್ಕುಲೇಟ್ ಮಾಡಿದಾಗ ಇದು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಮೋಲಾರ್ ಮಾಸ್ ಆಫ್ ಸಲ್ಯೂಟ್. ನೋ, ಸೊ M2 is equal to KF into W2 into 1000 divided by delta TF into W1. So this is the final expression. So very important to solve your numericals. Okay na. So molar mass of solute is equal to KF into W2 into 1000 divided by delta TF into W1. So here they will give all the values. Okay na. KF ಕಾನ್ಸ್ಟೆಂಟ್ ಕೊಟ್ಟಿರ್ತಾರೆ, W2 ವೆಯ್ಟ್ ಆಫ್ ದ ಸಲ್ಯೂಟ್ ಕೊಟ್ಟಿರ್ತಾರೆ, ದೆನ್ ಡೆಲ್ಟಾ TF ದಟ್ ಆಲ್ಸೋ ದೇ ಹ್ಯಾಡ್ ಗಿವನ್. ಬೈ ಚಾನ್ಸ್ ಕೊಟ್ಟಿಲ್ಲ ಅಂತಂದರೆ ಇದೊಂದು ನೋಡ್ಕೊಬೇಕಾಗ್ತದೆ. ಮೀನ್ಸ್ ದೇ ವಿಲ್ ಗಿವ್ ದಿ ಫ್ರೀಸಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್ ಆ್ಯಂಡ್ ಸಲ್ಯೂಷನ್. ಓಕೆನಾ, ಎರಡರದ್ದು ಕೊಟ್ಟಿರ್ತಾರೆ. ಆಗ ನೀವು ಅದನ್ನು ಸಿಂಪಲಾಗಿ ಸಬ್ಟ್ರ್ಯಾಕ್ಟ್ ಮಾಡಿಕೊಂಡ್ರೆ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಡೆಲ್ಟಾ TF. ಓಕೆನಾ, ಇಂಟು W1 ದಟ್ ಈಸ್ ವೆಯ್ಟ್ ಆಫ್ ಸಾಲ್ವೆಂಟ್. ಓಕೆನಾ, ಸೊ ಇದಿಷ್ಟು ನೋನ್ ವ್ಯಾಲ್ಯೂಸು. By using this, you are going to calculate the molar mass of the solute. Okay na? So students, very important. So here the TF refers to freezing point of solution, TF not refers to freezing point of pure solvent. So the difference means the decrease in freezing point refers to delta TF. Okay na? So this is about the depression of freezing point.